ಅಪ್ಪ ಏನಂತ ಗೊತ್ತಾ, ಈ ಬೈಕ್ ಜೊತೆಗೆ ಇನ್ನೊಂದು ಬೈಕು ಅವಳಿಗೆ ಗಿಫ್ಟ್ ಮಾಡೋಣ ಅಂತ ಇದ್ದಾರೆ. ಅವ್ರಿಗೆ ಎಷ್ಟು ಪಾಸಿಟಿವ್ ಎನರ್ಜಿ ಇದ್ರೆ ಪಾಪ ಮೀಡಿಯಾಗಳ ಮುಂದೆ ಬಂದು ಹೇಳ್ಕೊಳ್ಳೋದು ಭಯ ಅವ್ರಿಗೆ. ನಮ್ಗೆ ಹೇಳ್ತಾ ಇರ್ತಾರೆ ಅವ್ಳಿಗೆ ಒಂದು ಒಳ್ಳೆ ಗಾಡಿ ಕೊಡ್ಸೋಣ ಪಾಪ, ಈ ಗಾಡಿ ಏನಾರು ಸರಿ ಹೋಗಿಲ್ಲ ಅಂದರೆ ಕೊಡ್ಸೋಣ ಅಂತ. ಬೈಕಲ್ಲಿ ಬಿದ್ದುಬಿಟ್ಟೆ ಅಂದ್ಬಿಟ್ಟು ಬೈಕ್ನ ಮಾರ್ಬಿಡ್ತೀಯಾ? ಬೈಕ್ನ ಗುಜರಿಗೆ ಹಾಕ್ಬಿಡ್ತೀಯಾ? ಇಲ್ಲ ತಾನೇ. ಮತ್ತೆ ಪಾಸಿಟಿವ್ ಆಗಿ ಬಾ. ಅವನು ರಿಪೇರಿ ಹಾಕ್ತಾನೆ, ನೀನು ರಿಪೇರಿ ಫಸ್ಟ್ ಕ್ಲಾಸಾಗಿ ಹಾಕ್ತೀರಾ. ಹುಲಿ ಹೊಟ್ಟೆಲಿ ಹುಲಿನೇ ಉಡೋದು, ಇಲ್ಲಿ ಸುಂಡಿಲಿ ಉಡಲ್ಲ. ನಮ್ಮ ಆಸೆನ ನೆರವೇರಿಸ್ತದೆ ಬೈಕರಾಗಿ ಬದುಕು ನೀನು. ಗಿವ್ ಅಪ್ ಅಂತೂ ನಾವು ಮಾಡಕ್ ಬಿಡೋದಿಲ್ಲ. ಅವಳ ಚಾಲೆಂಜ್ಗಳಿದೆ ಲೈಫಲ್ಲಿ, ತಗೊಳ್ಳಿ ಬಿಡಿ. ಬೈಕರಾಗ್ಲಿ ಏನು ತಪ್ಪಿದೆ? ತಪ್ಪೇನೂ ಇಲ್ಲ. ಬಿದ್ದರೆ ಆ ಜಾಗ ಬಿದ್ದೋಯ್ತು, ಹೆಂಗ್ ಬಿದ್ದೆ ಅಂತ ನಾವೇ ತಿರುಗಿ ನೋಡ್ತೀವಿ ತಾನೆ. ಒಂದ್ಸಲ ಎಡು ಬಿದ್ದರೆ ಏನಕ್ಕೆ ಎಡು ಬಿದ್ದು ತಿರುಗಿ ನೋಡ್ತೀವಿ, ಅದನ್ನು ನಾವು ಸರಿ ಮಾಡ್ಕೊಂಡು ಮುಂದೆ ನಡೀತೀವಿ ತಾನೆ. ಇಷ್ಟೇ ಜೀವನ. ನಮ್ಮ ಫ್ಯಾಮಿಲಿ ಏನ್ರಿ ಅದು, ಅವಳು ಬೈಕರ್ ಆಗಿರ್ತಾಳೆ, ಮುಂದಕ್ಕೆ ನಡೆದೇ ನಡೀತಾಳೆ. ಅವಳು ಮತ್ತೆ ವರ್ಲ್ಡ್ ಟೂರ್ ಮಾಡಿಸ್ತೀವಿ. ಇದೇ ನಮ್ಮ ಚಾಲೆಂಜ್. ನೀವು ಹೇಳಿರೋರ ಮುಂದೆ ನಾವು ಇದೇ ಚಾಲೆಂಜ್ ತಗೊಳ್ತೀನಿ. ನನ್ನ ಮಗಳು ಬೈಕರಾಗೇ ಇರ್ತಾಳೆ, ಇನ್ಫ್ಲುಯೆನ್ಸರ್ ಆಗೇ ಇರ್ತಾಳೆ. ಅವಳ ಲೈಫ್ ಅವಳು ಎಂಜಾಯ್ ಮಾಡ್ಕೊಂಡು ನಗ್ತಾ ಇರಬೇಕು, ಅಷ್ಟೇ ನಮಗೆ ಬೇಕಾಗಿರೋದು. ಅವಳು ಆಯ್ತಾ, ಅವಳು ಸಾವು ಬೈಕಲ್ಲೇ ಆಗುತ್ತೆ ಅಂದ್ರೆ ಆಗಲಿ ಬಿಡಿ, ಪರವಾಗಿಲ್ಲ, ಆಗಲಿ ಬಿಡಿ. ಯಾರ್ಯಾರಿಗೆ ಏನೇನು ಹಣೆ ಬರ, ಯಾರ್ಯಾರು ಏನೇನು ಆಸೆ, ಅದರಲ್ಲೇ ಸಾಯೋದು, ಪರವಾಗಿಲ್ಲ. ನನ್ನ ಮಗಳು ಸಾವು ಗೆದ್ದಿದ್ದಾಳೆ ಅಂದರೆ ಅದರಿಂದ ಅವಳಿಗೆ ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡೋಣ. ಯಾರ್ಯಾರು ಎಷ್ಟೆಷ್ಟು ದಿನ ಬದುಕಿರ್ತಾರೆ ಭೂಮಿ ಮೇಲೆ. ಅಪ್ಪ ಅಮ್ಮ ಆಗಿ ನಾವು ನಿನ್ನ ಜೊತೆ ಯಾವಾಗಲೂ ನಿಂತಿರ್ತೀವಿ. ನಮ್ಮ ಜೀವ ಇರೋ ತನಕ, ಕೊನೆ ಕ್ಷಣದ ತನಕನೂ ನಾವು ಇರ್ತೀವಿ ನಿಮ್ಮ ಜೊತೆಗೆ. ಯಾರು ಕಿವಿ ಮಾತನ್ನು, ನೆಗೆಟಿವ್ ಕಿವಿ ಮಾತುಗಳನ್ನ ಕೇಳಿಸ್ಕೊಳ್ಳೇ ಬೇಡ. ಸ್ಟ್ರಾಂಗ್ ಆಗಿರು ನೀನು.